ದಿವಾ ಮತ್ತು ನಕ್ತ ಶಬ್ದಗಳು ಇವೆರಡು ಅವ್ಯಯ ಅಂತನ್ನುವುದು ನಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಅನೇಕ ಕಡೆ ಅದು ಅವ್ಯಯ ರೂಪದಲ್ಲೇ ಪ್ರಯೋಗ ಕಂಡಿರ್ತದೆ. ಅದಕ್ಕೆ ಬೈ ಡೇ ಅಂದ್ರೆ ಆ ದಿನದ ಹೊತ್ತಿನಲ್ಲಿ ಅಂತ ಹೀಗೆ ಅರ್ಥವನ್ನೇ ಎಲ್ಲ ಕಡೆ ಹೇಳ್ತಾರೆ. ಬೈ ಡೇ ಅಥವಾ ಇನ್ ದ ಡೇ ಟೈಮ್, ಆ ಸಮಯದಲ್ಲಿ ಅಂತ ಹೀಗದರ ಅರ್ಥ. ಹೀಗೆ ದಿವಾ ಅನ್ನೋದೊಂದು ಅವ್ಯಯ ಇಲ್ಲ ಅಂತಲ್ಲ, ದಿವಾ ಗಚ್ಚತಿ ಅಂತಾನೆ ಹಾಗೆ ವರ್ಣನೆ ಮಾಡ್ತಾರೆ. ಹಗಲಿನ ಹೊತ್ತಿನಲ್ಲಿ ಹೋಗ್ತಾನೆ ಅಂತ ಅದಕ್ಕೆ ಅರ್ಥ. ಆದರೆ ನಕಾರಾಂತವಾದ ಒಂದು ಶಬ್ದವೂ ಕೂಡ ಕಂಡು ಬರ್ತದೆ. ಅದಕ್ಕೆ ದಿವ್ಯಂತಿ ಅಸ್ಮಿನ್ ಇತಿ ದಿವಾ ದಿವಾ ದಿವಾನು ದಿವಾನಃ, ಔಣಾದಿಕವಾದ ನಿಷ್ಪತ್ತಿ ಇದು ಅಂತ ಕಾಣಿಸ್ತದೆ. ಅದಕ್ಕೆ ದಿನ ಅಂತಾನೆ ಅರ್ಥ. ಅದು ಹಾಗೆ ಈ ನಕಾರಾಂತವಾದ ಪುಲ್ಲಿಂಗವಾದ ದಿನ ದಿವಾ ಅನ್ನೋ ಶಬ್ದವನ್ನು ಬಳಕೆ ಮಾಡುವುದಾದರೆ, ಹಗಲು ಹೊತ್ತಿನಲ್ಲಿ ಅಂತ ಹೇಳಬೇಕಾದ್ರೆ ಕೇವಲ ದಿವಾ ಅಂತ ಹೇಳಿದ್ರೆ ಸಾಲದು. ದಿವನಿ ಈ ಇತ್ಯಾದಿ ರೂಪವಾಗಿ ಸಪ್ತಮಿ ವಿಭಕ್ತಿ ಅಂತವಾಗಿ ಅದನ್ನ ಪ್ರಯೋಗಿಸಬೇಕಾಗ್ತದೆ. ಹಾಗೆ ನಕ್ತ ಶಬ್ದವೂ ಕೂಡ ಅವ್ಯಯನೇ. ಅದನ್ನು ನಾವು ಅನೇಕ ಕಡೆ ನೋಡಿರ್ತೇವೆ. ಗಚ್ಚಂತೀನಾಂ ರಮಣ ವಸತಿಂ ಯೋಷಿತಾಂ ತತ್ರ ನಕ್ತಂ. ನಕ್ತಂ ಅಂದ್ರೆ ಅಟ್ ನೈಟ್ ಅಥವಾ ಬೈ ನೈಟ್, ರಾತ್ರಿಯ ಸಮಯದಲ್ಲಿ ಅಂತ ಅದರ ಅರ್ಥ. ನಕ್ತಂ ಚರಂತೀತಿ ನಕ್ತಂ ಚರಾಹ, ರಾತ್ರಿಯ ಕಾಲದಲ್ಲಿ ಸಂಚರಿಸುವವರು ಅನ್ನುವ ಅರ್ಥ ನಕ್ತಂ ಅನ್ನೋದ್ರಿಂದಲೇ ಬರ್ತದೆ. ಕಾಲದಲ್ಲಿ ಅನ್ನುವ ಸಪ್ತಮಿ ವಿಭಕ್ತಿಯನ್ನು ಪ್ರತ್ಯೇಕವಾಗಿ ಪ್ರಯೋಗ ಮಾಡಬೇಕಾಗಿಲ್ಲ. ಆದರೆ ಅಲ್ಲಿಯೂ ಕೂಡ ಅಕಾರ ಅಂತ ನಪುಂಸಕಲಿಂಗವಾದಂತಹ ಒಂದು ನಕ್ತಂ ನಕ್ತೆ ನಕ್ತಾನಿ ಅನ್ನುವಂತಹ ಒಂದು ಶಬ್ದ ಇದೆ. ಅದು ನಜ ಧಾತುವಿನಿಂದ ಕ್ತ ಪ್ರತ್ಯಯವನ್ನು ಪಡ್ಕೊಂಡು ಹುಟ್ಟಿರುವಂತಹ ರೂಪ. ನಜ ಧಾತುವಿಗೆ ಏನು ಅರ್ಥ ಅಂತ ನಮಗೀಗ ಸ್ಪಷ್ಟವಾಗಿ ಕಂಡು ಬರೋದಿಲ್ಲ. ದಿವಾ ಧಾತುವಿಗೆ ದಿವ್ಯಂತಿ ಅತ್ರ ಇತಿ ದಿವಾ. ವ್ಯವಹಾರ ಮಾಡ್ತಾರೆ ಜನ, ಹಗಲು ಹೊತ್ತಿನಲ್ಲಿ ವ್ಯವಹಾರ ಮಾಡ್ತಾರೆ. ಅದರಿಂದ ಜನರು ಎಲ್ಲರ ವ್ಯವಹಾರಕ್ಕೆ ಕಾರಣವಾದ್ದು ದಿವಾ ಹಗಲು. ನಜ ಅನ್ನುವ ಧಾತು ಪ್ರಾಯ ಮಜ ಧಾತುವಿನಂತೆ ಮಗ್ನ, ಮುಳುಗಿರುವುದು, ಮಲಗಿರುವುದು ಈ ಅರ್ಥವನ್ನ ಪ್ರಾಯ ತೋರಿಸ್ತದೆ. ಕೋಶದಲ್ಲಿ ನನಗೆಲ್ಲೂ ಕೂಡ ನಜ ಅಥವಾ ನಜ ಅನ್ನೋ ಧಾತು ಕಾಣಲಿಲ್ಲ. ಮತ್ತೆ ಎಲ್ಲಾದರೂ ಸಿಕ್ಕರೆ ಅದನ್ನು ನೋಡೋಣ. ಅಂತೂ ನಕ್ತ ಅನ್ನುವ ಶಬ್ದ ಅಂತೂ ಅಕಾರ ಅಂತವಾದ ನಪುಂಸಕಲಿಂಗವಾದ ಒಂದು ಶಬ್ದ ಇದೆ. ಅದಕ್ಕೆ ರಾತ್ರಿ ಕಾಲದಲ್ಲಿ ಮಾಡಬೇಕಾದಂತಹ ಒಂದು ವ್ರತ ಅಂತನೂ ಅರ್ಥ ಬರ್ತದೆ. ಕೋಶಗಳಲ್ಲಿ ಅದನ್ನು ತೋರಿಸ್ತಾರೆ. ಆದರೆ ಈ ನಕ್ತ ಅನ್ನೋ ಶಬ್ದಕ್ಕೆ ರಾತ್ರಿ ಕಾಲ ಅಂತನೂ ಅರ್ಥ ಆಗ್ತದೆ. ಕೇವಲ ರಾತ್ರಿ ಮಾಡಬೇಕಾದ ವ್ರತ ಮಾತ್ರ ಅಲ್ಲ, ರಾತ್ರಿ ಕಾಲ ಅಂತನೂ ಅರ್ಥ ಆಗೇ ಆಗ್ತದೆ. ಆದ್ರಿಂದಲೇ ನಕ್ತೆ ಅಂದ್ರೆ ರಾತ್ರಿ ಕಾಲದಲ್ಲಿ ಗಚ್ಚತಿ. ನಕ್ತೆ ಚಾಪಿ ವಿಧಿ ಪ್ರೋಕ್ತಃ ಫಲಾಹಾರೇ ತಥೈವಚ ಅಂತ ಕೆಲವು ಮತ್ಸ್ಯ ಪುರಾಣದ ಶ್ಲೋಕಗಳನ್ನು, ಏಕಾದಶಿ ಮಹಾತ್ಮ್ಯದ ಶ್ಲೋಕಗಳನ್ನು ಉದ್ಧರಿಸ್ತಾರೆ. ಹೀಗೆ ಅವ್ಯಯ ಅಲ್ಲದಿರುವ ದ್ವಾ ಮತ್ತು ನಕ್ತ ಶಬ್ದಗಳ ಮೂಲ ಶಾಸ್ತ್ರದಲ್ಲಿ ಕಂಡು ಬಂದರೂ ಕೂಡ ನಾವು ಅದನ್ನು ವ್ಯವಹಾರದಲ್ಲಿ ಬಳಕೆ ಮಾಡೋದು ಕಡಿಮೆ. ಹಾಗೆ ಮಾಡಬಹುದು ಪ್ರಸಂಗ ಬಂದಾಗ. ಭಾಗವತದ 1ನೇ ಸ್ಕಂದದ 16ನೇ ಅಧ್ಯಾಯದ 10ನೇ ಶ್ಲೋಕ ಒಂದು ಹೀಗಿದೆ. ಮಂದಸ್ಯ ಮಂದಪ್ರಜ್ಞಸ್ಯ ಪ್ರಾಯೋ ಮಂದಾಯುಷಶ್ಚ ವೈ ನಿದ್ರಯಾ ಹ್ರಿಯತೆ ನಕ್ತಂ ದಿವಾಚ ಪ್ಯರ್ಥ ಕರ್ಮಭಿಃ. ಭಾಗವತ 1:16-10. ಮನುಷ್ಯ ಜ್ಞಾನ ಕಾರ್ಯ ಮಾಡುವುದರಲ್ಲಿ ಸಾಮಾನ್ಯವಾಗಿ ಸೋಮಾರಿಯೇ. ಬುದ್ಧಿಶಕ್ತಿಯೂ ಕಡಿಮೆ, ಆಯುಷ್ಯವೂ ಕಡಿಮೆ. ಈ ಆಯುಷ್ಯದಲ್ಲೇ ರಾತ್ರಿ ನಿದ್ರೆಯ ಮೂಲಕ ವ್ಯರ್ಥವಾಗಿ ಕಳೆದು ಹೋಗ್ತದೆ. ಹಗಲು ಹಣ ಸಂಪಾದನೆಗೆ ಮೀಸಲಾಗಿ ಅವನ ಉದ್ಯೋಗ ವ್ಯವಹಾರದಲ್ಲಿ ಕಳೆದು ಹೋಗ್ತದೆ ಅಂತ ಅಲ್ಲೊಂದು ಮಾತಿದೆ. ಇಲ್ಲಿ ನಿದ್ರೆಯ ಹ್ರಿಯತೆ ನಕ್ತಂ ಅಂತೇನು ಪ್ರಯೋಗ ಇದೆ, ಹಾಗೆ ದಿವಾಚ ಅಪಿ ಅರ್ಥಕರ್ಮಭಿಹಿ ಅಂತ. ಹ್ರಿಯತೆ ಅಂತ ಕರ್ಮಣಿ ಪ್ರಯೋಗ ಇದೆ. ಅದಕ್ಕೆ ಕರ್ಮ ಯಾವುದು?
ನಕ್ತಂ ಅನ್ನುವುದೇ ಕರ್ಮ. ನಕ್ತಂ ರಾತ್ರಿಯು ನಿದ್ರೆಯಿಂದ ಹ್ರಿಯತೆ, ಅಪಹರಿಸಲ್ಪಡುತ್ತದೆ, ಕಳೆಯಲ್ಪಡುತ್ತದೆ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಹಾಗೆ ದಿವಾ ಹಗಲು ಅರ್ಥಕರ್ಮಭಿ, ಹಣ ಸಂಪಾದನೆ ಕಾರ್ಯಗಳಿಂದ ಹ್ರಿಯತೆ, ಅಪಹರಿಸಲ್ಪಡುತ್ತದೆ ಅಂತ ಹೀಗಾದ್ರೆ ಅರ್ಥ. ಇಲ್ಲಿ ಇದರ ಕರ್ತೃಪದ ನಿದ್ರಾ ನಕ್ತಂ ಹರತಿ, ದಿವಾ ಅರ್ಥಕರ್ಮಾಣಿ ದಿವಾ ಹರಂತಿ ಅಂತ ಹೀಗೆ ಕರ್ತೃ ಪ್ರಯೋಗದಲ್ಲಿ ಅದರ ಪ್ರಯೋಗ ಆಗ್ತದೆ. ಕರ್ಮಣಿ ಪ್ರಯೋಗದಲ್ಲಂತೂ ಈ ಭಾಗವತದಲ್ಲೇ ಇದೆ. ಹಾಗಾದ್ರೆ ಇಲ್ಲಿ ನಕ್ತಂ ಅನ್ನುವುದು ಕರ್ತೃ ಪ್ರಯೋಗಕ್ಕನುಸಾರವಾಗಿ ಪ್ರಥಮಾ ವಿಭಕ್ತಿಯಲ್ಲಿಯೋ, ಕರ್ತೃ ಪ್ರಯೋಗಕ್ಕನುಸಾರವಾಗಿ ದ್ವಿತೀಯ ವಿಭಕ್ತಿಯಲ್ಲಿಯೋ, ಮತ್ತೆ ಕರ್ಮಣಿ ಪ್ರಯೋಗಕ್ಕನುಸಾರವಾಗಿ ಕರ್ಮಣಿ ಪ್ರಯೋಗಕ್ಕನುಸಾರವಾಗಿ ಪ್ರಥಮಾ ವಿಭಕ್ತಿಯಲ್ಲಿಯೋ ಬಂದಿದೆಯಾ ಅಂತ ನಮಗೊಂದು ಸಂಶಯ ಬರಬಹುದು. ಹಾಗೇನೆ ದಿವಾ ಅನ್ನೋ ಶಬ್ದವೂ ಕೂಡ ಅದು ಕರ್ತೃ ಪ್ರಯೋಗಕ್ಕನುಸಾರವಾಗಿ ದ್ವಿತೀಯ ವಿಭಕ್ತಿಯಲ್ಲಿ ಮತ್ತು ಕರ್ಮಣಿ ಪ್ರಯೋಗಕ್ಕನುಸಾರವಾಗಿ ಪ್ರಥಮ ವಿಭಕ್ತಿಯಲ್ಲಿ ಅದು ಬರ್ತದಾ ಅಂತ ಒಂದು ನಮಗೆ ಸಂಶಯ ಇದರ ಕುರಿತಾಗಿ ಬರುವ ಸಾಧ್ಯತೆ ಇದೆ. ಅದು ನಕ್ತ ಮತ್ತು ದಿವಾ ಎರಡೂ ಕೂಡ ಅವ್ಯಯಗಳಾದ್ರೂ ಅದು ಎನ್ನವ್ಯೇತಿ ತದವ್ಯಯಂ ಸದೃಶಂ ತ್ರಿಷುಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಶು ಚ ಸರ್ವೇಷು ಎನ್ನವ್ಯೇತಿ ತದವ್ಯಯಂ ಅಂತ ಹೀಗೆ ಅವ್ಯಯದ ಲಕ್ಷಣ ಕೇಳಿ ಬರೋದ್ರಿಂದ ಕರ್ಮಣಿ ಪ್ರಯೋಗದಲ್ಲಿ ಅದು ಪ್ರಥಮ ವಿಭಕ್ತಿ ಆದ್ರೂ ನಕ್ತಂ ಅಂತಾನೆ, ಕರ್ತರಿ ಪ್ರಯೋಗದಲ್ಲಿ ಅದು ದ್ವಿತೀಯ ವಿಭಕ್ತಿ ಆದ್ರೂ ನಕ್ತಂ ಅಂತಾನೆ. ಹೀಗಿದೆಯಾ ಅಂತ ಅನಿಸಬಹುದು ನಮಗೆ. ಹಾಗೆ ಹೇಳಿದ್ರೆ ತಪ್ಪು ಏನಲ್ಲ. ಆ ಭಾಗವತದ ಆ ಶ್ಲೋಕದಲ್ಲಿ ನಿದ್ರಾ ಮತ್ತು ನಕ್ತ ಎರಡು ಕೂಡ ಆದರೂ ತೊಂದರೆ ಏನಿಲ್ಲ. ಆದರೆ ನಕ್ತಂ ಅನ್ನುವಂಥ ನಪುಂಸಕಲಿಂಗ ಶಬ್ದವೇ ಒಂದಿರುವುದರಿಂದ ನಿದ್ರಾ ನಕ್ತಂ ಹರತಿ ಎಂಬಲ್ಲಿ ನಕ್ತ ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನ, ನಕ್ತಂ ನಿದ್ರೆಯ ಹ್ರಿಯತೆ ಅನ್ನುವುದು ಪ್ರಥಮ ವಿಭಕ್ತಿ, ನಕ್ತಂ ನಕ್ತೆ ನಕ್ತಾನೆ ಅಂತ. ಹಾಗೇನೆ ಅರ್ಥಕರ್ಮಾಣಿ ದಿವಾನಂ ಹರಂತಿ, ಇದು ಕರ್ತರಿ ಪ್ರಯೋಗ. ಅರ್ಥಕರ್ಮಭಿ ದಿವಾ ಹ್ರಿಯತೆ ಅಂತನ್ನುವುದು ಕರ್ಮಣ ಪ್ರಯೋಗ. ಹೀಗೆ ದಿವಾ ಮತ್ತು ನಕ್ತ ಅನ್ನುವುದು ಇವೆರಡನ್ನೂ ಕೂಡ ಅವ್ಯಯ ಅಂತ ಇಟ್ಕೊಂಡ್ರು ತಪ್ಪಲ್ಲ ಈ ಶ್ಲೋಕ ಪ್ರಕಾರ, ಈ ಶ್ಲೋಕದ ಸಂದರ್ಭದಲ್ಲಿಯೂ ಕೂಡ. ಆದರೂ ಅದನ್ನ ದ್ವಿತೀಯ ವಿಭಕ್ತಿ ಏಕವಚನ ಕರ್ಮಣಿ ಪ್ರಯೋಗದಲ್ಲಿ. ಮತ್ತೆ ನಾನು ಹೇಳಿರುವಾಗ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಅದನ್ನು ಗಮನಿಸಬೇಕು. ಪ್ರಥಮ ವಿಭಕ್ತಿ ಏಕವಚನ ಕರ್ಮಣಿ ಪ್ರಯೋಗದಲ್ಲಿ, ದ್ವಿತೀಯ ವಿಭಕ್ತಿ ಏಕವಚನ ಕರ್ತರಿ ಪ್ರಯೋಗದಲ್ಲಿ. ಹೀಗೆ ಇಟ್ಕೊಂಡ್ಬಿಟ್ರೆ ನಕ್ತ ಮತ್ತು ದಿವಾ ಅನ್ನೋದು ಅವೇ ಅಲ್ಲದೇನೋ ಏನೋ ಒಂದು ಪ್ರಯೋಗ, ಕೆಲವು ಪ್ರಯೋಗಗಳಲ್ಲಿ, ಕೆಲವು ವಿಶೇಷ ಸಾಹಿತ್ಯದ ಸಂದರ್ಭಗಳಲ್ಲಿ, ವಿಶೇಷ ಅಂದರೆ ಬಹಳ ವಿಶಿಷ್ಟವಾದ್ದು, ಬೇರೆಯವರು ಅದನ್ನು ಪ್ರಯೋಗ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಎಲ್ಲರೂ ಪ್ರಯೋಗ ಮಾಡಬಹುದಾದ್ದು, ಆದರೆ ಅಪರೂಪದ್ದಷ್ಟೇ. ಅಂತ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡಿದ್ದಾರೆ ಅದನ್ನು ನಾವು ನಮ್ಮ ದೈನಂದಿನ ವ್ಯವಹಾರಗಳಲ್ಲೂ ಕೂಡ ಬಳಕೆಗೆ ತರಲಿಕ್ಕೆ ಸುಲಭ ಆಗ್ತದೆ. ಅದರಿಂದ ಭಾಷೆಯ ಪ್ರಯೋಗ ತುಂಬ ಸುಲಭ ಆಗ್ತದೆ ಅಂತ ನನ್ನದೊಂದು ಆಲೋಚನೆ.